ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ್ ಅಕಾಡೆಮಿ. ಹಿಂದಿನ ವಿಡಿಯೋದಲ್ಲಿ ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತು ಡಿಫ್ರೆಂಟ್ ಟೀಚಿಂಗ್ ಮೆಥಡಾಲಜೀಸ್ಗಳನ್ನ ನಾವು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಡಿಫ್ರೆಂಟ್ ಟೀಚಿಂಗ್ ಮೆಥಡಾಲಜೀಸ್ಗಳನ್ನ ನಾವು ನೋಡೋಕ್ಕಿಂತ ಮುಂಚೆ ಅದನ್ನು ಯಾವ್ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನೋಡೋಣ. ಸೊ ಟೀಚಿಂಗ್ ಮೆಥಡಾಲಜಿ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ವಿಚ್ ವಿ ಕ್ಯಾನ್ ಕ್ಯಾಟಗರೈಸ್ ಇಂಟು 4 ಬ್ರಾಡ್ ಟೈಪ್ಸ್. ಸೊ ಡಿಫ್ರೆಂಟ್ ಟೀಚಿಂಗ್ ಮೆಥಡಾಲಜಿನ 4 ಬ್ರಾಡ್ ಟೈಪ್ಸ್ ಆಗಿ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಯಾವ್ದ್ಯಾವುದು? ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್, ಕಂಟೆಂಟ್ ಫೋಕಸ್ಡ್, ಇಂಟರಾಕ್ಟಿವ್ ಆರ್ ಪಾರ್ಟಿಸಿಪೇಟಿವ್ ಮೆಥಡ್ಸ್ ಅಂತ ಇದೆ. ಟೀಚರ್ ಸೆಂಟರ್ಡ್ ಅಂದರೆ ಇದರಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರವನ್ನು ಹೊಂದಿರ್ತಾರೆ. ಆ್ಯಂಡ್ ಲರ್ನರ್ ಸೆಂಟರ್ಡ್ ಅದೇ ಹೇಳ್ತಾ ಇದೆ, ಏನು? ವಿದ್ಯಾರ್ಥಿ ಕೇಂದ್ರಿತ. ಇದು ಶಿಕ್ಷಕರ ಕೇಂದ್ರಿತ, ಇದು ವಿದ್ಯಾರ್ಥಿ ಕೇಂದ್ರಿತ. ಕಂಟೆಂಟ್ ಫೋಕಸ್ಡ್ ಅಂದರೆ ವಿಷಯ ಕೇಂದ್ರಿತ. ಸೊ ನೆಕ್ಸ್ಟ್ ಇಂಟರಾಕ್ಟಿವ್ ಪಾರ್ಟಿಸಿಪೇಟಿವ್ ಅಂತ ಅಂದರೆ ಆ್ಯಕ್ಟಿವಿಟೀಸ್ ಬೇಸ್ಡ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಥಿಂಗ್. ಸೊ ಈ ಟೀಚಿಂಗ್ ಮೆಥಡಾಲಜಿನ ಅಂದರೆ ನಾವು ಮಾಡುವಂತಹ ಒಂದು ಬೋಧನೆಯ ಒಂದು ಮೆಥಡಾಲಜಿ ಏನಿರುತ್ತೋ ಅದನ್ನು ನಾವು ಈ ಥರ 4 ಮೇಜರ್ ಕ್ಲಾಸಿಫಿಕೇಷನ್ ಆಗಿ ಮಾಡ್ತಾ ಹೋಗ್ತೀವಿ. ಈಗ ಮತ್ತೆ ಟೀಚರ್ ಸೆಂಟರ್ಡಲ್ಲಿ ನಾವು ಸಪ್ರೇಟಾಗಿ ಮಾಡ್ತೀವಿ. ಟೀಚರ್ ಸೆಂಟರ್ಡಲ್ಲಿ ಯಾವ್ಯಾವ್ದೆಲ್ಲ ಬರ್ತಾ ಹೋಗುತ್ತೆ ಅಂತಂದರೆ ಲೆಕ್ಚರ್ ಮೆಥಡ್ ಎಲ್ಲ ಬರುವಂಥದ್ದು, ಲೆಕ್ಚರ್ ಮೆಥಡು, ಡಿಸ್ಕಷನ್ ಮೆಥಡ್ಸ್ ಅಂತೆಲ್ಲ ಬರುತ್ತೆ. ಅದು ಬರೋದು ಟೀಚರ್ ಸೆಂಟರ್ಡಲ್ಲಿ. ಲರ್ನರ್ ಸೆಂಟರ್ಡಲ್ಲಿ ಲರ್ನರ್ಗೆ ರಿಲೇಟೆಡ್ ಆಗಿರುವಂಥದ್ದು ಬರುತ್ತೆ. ಕಂಟೆಂಟ್ ಫೋಕಸ್ಡ್ ಮೆಥಡಲ್ಲಿ ಆ ಒಂದು ಸ್ಟೂಡೆಂಟ್ಗೆ ಬೇಕಾಗಿರುವಂಥ ಕಂಟೆಂಟ್ ರಿಲೇಟೆಡ್ ಆಗಿರುವಂಥದ್ದು. ಅಂದರೆ ಇದರಲ್ಲಿ ಮೇಜರ್ ಇಂಪಾರ್ಟೆಂಟ್ ನಮ್ದು ಏನಿರುತ್ತೆ, ಕಂಟೆಂಟನ್ನು ಅರ್ಥ ಮಾಡಿಸೋದು, ವಿಷಯನ ಅರ್ಥ ಮಾಡಿಸೋದ್ರ ಕಡೆಗೆ ನಮ್ಮ ಒಂದು ನಿಟ್ಟಿರುತ್ತೆ. ಸೊ ನೋಡೋಣ. ದ lecture method, a formal or a semi-formal discourse in which an instructor presents a series of events, facts or a principle, explores a problem or explains a relationship. So lecture method ಅಂದರೆ ಏನು ಅಂತಂದರೆ ಅದು ಒಂದು ಫಾರ್ಮಲ್ ಆರ್ ಸೆಮಿ ಫಾರ್ಮಲ್ ಡಿಸ್ಕ್ಲೋಷರ್. ಒಂದು ಫಾರ್ಮಲ್ ಸೆಟ್ಟಿಂಗಲ್ಲಾದರೂ ಆಗ್ಬೋದು, ಅಥವಾ ಒಂದು ನಾರ್ಮಲ್, ಒಂದು ಸೆಮಿ ಫಾರ್ಮಲ್, ಇನ್ಫಾರ್ಮಲ್ ಅಂತ ಹೇಳೋಕ್ಕಾಗಲ್ಲ, ಒಂದು ಹಾಫ್ ಕೈಂಡ್ ಆಫ್ ಫಾರ್ಮಲಲ್ಲಿ ಅಲ್ಲಿ ಏನು ಮಾಡ್ತಾರೆ, ಇನ್ಸ್ಟ್ರಕ್ಟರ್ ಇಸ್ ನಥಿಂಗ್ ಬಟ್ ಟೀಚರ್ ಅಂತಲೇ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಪ್ರೆಸೆಂಟ್ಸ್ ಎ ಸೀರೀಸ್ ಆಫ್ ಈವೆಂಟ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತಾರೆ, ಫ್ಯಾಕ್ಟ್ಸ್ಗಳನ್ನ ಹೇಳ್ತಾರೆ, ಪ್ರಿನ್ಸಿಪಲ್ಸ್ಗಳನ್ನ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಎಕ್ಸ್ಪ್ಲೋರ್ಸ್ ಅ ಪ್ರಾಬ್ಲಮ್ ಆರ್ ಎಕ್ಸ್ಪ್ಲೈನ್ಸ್ ಅ ರಿಲೇಷನ್ಶಿಪ್. ಸೊ ಒಂದು ಯಾವುದಾದ್ರೂ ಸಮಸ್ಯೆಯ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದಾಗಿರ್ಬಹುದು, ಅಥವಾ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ತಿಳಿಸ್ಕೊಡುವಂಥದ್ದು. ಇದನ್ನೆಲ್ಲನೂ ಲೆಕ್ಚರ್ ಮೆಥಡಲ್ಲಿ ಮಾಡ್ತಾ ಹೋಗ್ತಾರೆ. ಲೆಕ್ಚರ್ ಮೆಥಡಲ್ಲಿ ಅಂದರೆ ಏನು? ಒಬ್ಬರು ಮಾತಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ, ಇನ್ನು ಮಿಕ್ಕಿದವರು ಪ್ಯಾಸಿವ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಪ್ಯಾಸಿವ್ಲಿ ದೇ ವಿಲ್ ಬಿ ಲಿಸನಿಂಗ್. ಏನೇನೆಲ್ಲ ಇರುತ್ತೆ ಈ ಲೆಕ್ಚರ್ ಮೆಥಡಲ್ಲಿ ಅಂತ ನಾವು ನೋಡೋದಾದರೆ, ಇಟ್ ಕ್ರಿಯೇಟ್ಸ್ ಅ ನ್ಯೂ ಐಡಿಯಾಸ್. ಲೆಕ್ಚರ್ ಮೆಥಡ್ ಏನು ಮಾಡುತ್ತೆ, ನಮಗೆ ಒಂದು ಹೊಸ ಐಡಿಯಾಗಳನ್ನು ಕೊಡುತ್ತೆ. ಇಟ್ ಈಸ್ ಗುಡ್ ಫಾರ್ ಅ ಲಾರ್ಜ್ ಸ್ಕೇಲ್, ಅದು ಲಾರ್ಜ್ ಕ್ಲಾಸ್. ಇವಾಗ ಲೆಕ್ಚರ್ ಮೆಥಡಲ್ಲಿ ಏನಾಗುತ್ತೆ, ಇವಾಗ ಒಂದು 40ರಿಂದ 50 ಜನ ಇದ್ದಾರೆ, ಅವ್ರಿಗೆ ನಾನು ಏನೋ ಒಂದು ಕಂಟೆಂಟನ್ನು ಹೇಳಬೇಕು ಅಂದರೆ ಐ ಕ್ಯಾನ್ ಯೂಸ್ ಅ ಲೆಕ್ಚರ್ ಮೆಥಡ್. ಸೊ ದಟ್ ಒಂದೇ ಸ್ಟ್ರೆಚ್ಚಲ್ಲಿ ನಾನು ಎಲ್ಲರಿಗೂ ಹೇಳ್ಬಿಡ್ಬೋದು. The teacher is experienced and has a mastery on the subject, explain all the points and can answer all the questions raised by the students. ಸೊ ಇದರಲ್ಲಿ ಟೀಚರ್ಗೆ ಏನಾಗಿರುತ್ತೆ, ಅವ್ರಿಗೆ ಒಂದು ಅನುಭವ ಇರುತ್ತೆ ಆಲ್ರೆಡಿ, ಆ್ಯಂಡ್ ಅವರ ಒಂದು ವಿಷಯದಲ್ಲಿ ಅವ್ರಿಗೆ ಏನಾಗಿರುತ್ತೆ, ದೇ ಹ್ಯಾಡ್ ಗಾಟ್ ಅ ಮಾಸ್ಟರಿ, ಅಂದರೆ ಒಂದು ಒಳ್ಳೆ ಹಿಡಿತ ಸಿಕ್ಕಿರುತ್ತೆ ಅವರ ಒಂದು ವಿಷಯದಲ್ಲಿ, ಮಾಸ್ಟರಿ ಆನ್ ದ ಸಬ್ಜೆಕ್ಟ್ ಅಂದಾಗ. ಎಕ್ಸ್ಪ್ಲೈನ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ಕ್ಯಾನ್ ಆನ್ಸರ್ ಆಲ್ ದ ಕ್ವೆಶನ್ಸ್ ರೇಸ್ಡ್ ಬೈ ದ ಸ್ಟೂಡೆಂಟ್ಸ್. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ, ಮತ್ತು ಏನೇನು ಕ್ವೆಶನ್ಸ್ಗಳನ್ನು ಕೇಳ್ತಾರೋ ಆ ಕ್ವೆಶನ್ಸ್ಗೆ ಎಲ್ಲನೂ ಅವ್ರು ಆನ್ಸರ್ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ಸ್ ಕ್ಯಾನ್ ಆಸ್ಕ್ ಇಫ್ ದೇ ನೀಡ್ ಎನಿ ಕ್ಲಾರಿಫಿಕೇಷನ್. ಈಗ ಅವ್ರು ಪಾಠ ಮಾಡ್ತಾ ಇರ್ತಾರೆ, ಟೀಚ್ ಮಾಡ್ತಾ ಇರ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ ಏನೋ ಡೌಟ್ ಬಂತು, ಸೊ ಅವ್ರು ಅಲ್ಲೇ ಅದನ್ನು ಕೇಳಿಬಿಟ್ಟು ಅವ್ರಿಗೆ ಇರುವಂತಹ ಒಂದು ಡೌಟನ್ನು ಕ್ಲಾರಿಫೈ ಕೂಡ ಮಾಡ್ಕೋಬೋದು. ಲರ್ನ್ ಥ್ರೂ ಲಿಸನಿಂಗ್. ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಸುಮ್ಮನೆ ಹೇಳ್ತಾ ಇದ್ದರೆ ಕೇಳಿಸ್ಕೊಳ್ತಾ ಇರ್ತಾರೆ. ದೇ ಆರ್ ಆಡಿಯೋ ಲರ್ನರ್ಸ್ ಅಂತ ನಾವು ಕರಿತೀವಿ. ಲರ್ನಿಂಗಲ್ಲಿ ಆಡಿಯೋ ಲರ್ನರ್ಸು, ವಿಜುವಲ್ ಲರ್ನರ್ಸು, ಕೈನೆಸ್ಥೆಟಿಕ್ ಲರ್ನರ್ಸ್, ಆ ಥರದ್ದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ವಿದ್ಯಾರ್ಥಿಗೆ ಕೇಳಿಸ್ಕೊಂಡ್ರೆ ಮಾತ್ರ ಕಲಿಯೋದು ಅನ್ನೋ ಒಂದು ಹಂತದಲ್ಲಿದ್ದಾಗ ಲೆಕ್ಚರ್ ಮೆಥಡ್ ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ದ ಟೀಚರ್ ಎಕ್ಸ್ಪ್ಲೈನ್ಸ್ ಆಲ್ ದ ಪಾಯಿಂಟ್ಸ್. ಈ ಒಂದು ಲೆಕ್ಚರ್ ಮೆಥಡಲ್ಲಿ ಅವರು ಮೊದಲೇನೇ ಒಂದು ವೆಲ್ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಅಲ್ವಾ, ವೆಲ್ ಪ್ಲ್ಯಾನ್ಡ್ ಒಂದು ಟಾಪಿಕ್ ಅಥವಾ ಒಂದು ಆರ್ಗನೈಸ್ ಮಾಡ್ಕೊಂಡಿರ್ತಾರೆ. ನಾನು ಇಲ್ಲಿ ಹೇಳ್ದಂಗಿದೆ ಪ್ರೆಸೆಂಟ್ ದ ಸೀರೀಸ್ ಆಫ್ ಈವೆಂಟ್ಸ್ ಅಂತ. ಸೊ ಹಂಗಾಗಿ ಅವ್ರು ಏನು ಮಾಡಿರ್ತಾರೆ, ಎಲ್ಲ ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾ ಹೋಗಿರ್ತಾರೆ, ಯಾವುದು ಕೂಡ ಅಲ್ಲಿ ಮಿಸ್ ಮಾಡೋದಿಲ್ಲ. ಸ್ಟೂಡೆಂಟ್ಸ್ ಗಿವ್ ದೇರ್ ಇನ್ಪುಟ್. ಅಂದರೆ ಅವ್ರಿಗೆ ಕ್ವೆಶನ್ಸ್ ಕೇಳಿದಾಗ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ ಅಂತಂದಾಗ, ಓಕೆ ದಿಸ್ ಇಸ್ ಸಮ್ಹೌ ಒಂದು ಮಕ್ಕಳಿಗೆ ಅರ್ಥ ಆಗ್ತಿದೆ ಅಂತ ಅರ್ಥ. ಆ್ಯಂಡ್ ಅವರೊಂದು ಫೀಡ್ಬ್ಯಾಕನ್ನು ಕೂಡ ಈ ಒಂದು ಲೆಕ್ಚರ್ ಸೆಷನಲ್ಲಿ ಅವರು ಕೊಡಬಹುದು. ನೆಕ್ಸ್ಟು
Teacher discusses the whole topic in a class in easy language. Students can easily understand the topic. ಸೊ ಟೀಚರ್ ಏನು ಮಾಡಬಹುದು, ತುಂಬ ಈಸಿಯಾಗಿರುವಂತಹ ಭಾಷೆಯಲ್ಲಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು. ಅದು ಯಾವ ರೀತಿ ಹಂಗೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಈಸಿಯಾಗಿ ಅರ್ಥ ಆಗೋ ಥರ ಹೋಲ್ ಟಾಪಿಕನ್ನು ಅವರು ಅರ್ಥ ಮಾಡಿಸ್ಬೋದು ಲೆಕ್ಚರ್ ಮೆಥಡಲ್ಲಿ. ಆದರೆ ಈ ಲೆಕ್ಚರ್ ಮೆಥಡಲ್ಲಿ ಇರೋರಿಗೆ ಏನಾಗಿರಬೇಕು, ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಲೆಕ್ಚರ್ ಮೆಥಡಲ್ಲಿ ಇರೋರಿಗೆ ಕಮ್ಯುನಿಕೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ದಿಸ್ ಪಾಯಿಂಟ್ ಇಸ್ ರಿಪೀಟೆಡ್, ದಟ್ ಈಸ್ ಇಟ್ ಈಸ್ ಗುಡ್ ಫಾರ್ ಲಾರ್ಜ್ ಸ್ಕೇಲ್ ಲಾರ್ಜ್ ಕ್ಲಾಸಸ್ ಅನ್ನೋದು. ಆ ಟೀಚರ್ ಪ್ರೊವೈಡ್ಸ್ ಆಲ್ ಅ ನಾಲೆಜ್ ರಿಲೇಟೆಡ್ ಟು ದ ಟಾಪಿಕ್. ಅವ್ರು ಯಾವ ಒಂದು ಟಾಪಿಕಲ್ಲಿ ರಿಲೇಟೆಡ್ ಆಗಿ ನಾಲೆಡ್ಜ್ ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಥ್ರೂ ಲೆಕ್ಚರ್ ಮೆಥಡ್ ಅವರು ಕಂಪ್ಲೀಟಾಗಿ ಕೊಡಬಹುದು. ಸೊ ಇದಿಷ್ಟು ಏನಾಯಿತು ಅಂದರೆ ಲೆಕ್ಚರ್ ಮೆಥಡ್ ಅಂದರೆ ಏನು, ಲೆಕ್ಚರ್ ಮೆಥಡಿಂದ ನಮಗೆ ಆಗುವಂತಹ ಅಡ್ವಾಂಟೇಜಸ್ಸನ್ನು ನಾವು ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ಲೆಕ್ಚರ್ ಮೆಥಡಲ್ಲೂ ಕೂಡ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ ಅಲ್ವಾ. ಸೊ ಆ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಇನ್ವಾಲ್ವ್ಸ್ ಅ ಒನ್ ವೇ ಕಮ್ಯುನಿಕೇಷನ್. ಸೊ ಇದರಲ್ಲಿ ಏನಾಗುತ್ತೆ, ಓನ್ಲಿ ಒನ್ ವೇ ಕಮ್ಯುನಿಕೇಷನ್ ಇರುತ್ತೆ. ಹೇಗೆ ಅಂದರೆ ಫ್ರಮ್ ಟೀಚರ್ ಓನ್ಲಿ. ಟೀಚರ್ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇರ್ತಾರೆ, ಸ್ಟೂಡೆಂಟ್ಸು ಪ್ಯಾಸಿವ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ದಿಲ್ ಓನ್ಲಿ ಲಿಸನ್. ಸೊ ಪೊಸೆಸ್ ಅ ಪ್ರಾಬ್ಲಮ್ಸ್ ಇನ್ ಅ ಸ್ಕಿಲ್ ಟೀಚಿಂಗ್. ಸೊ ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ಈಗ ನಾನೀಗ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಅವರಿಗೆ ಸಬ್ಜೆಕ್ಟ್ ಗೊತ್ತಿರುತ್ತೆ, ಸಬ್ಜೆಕ್ಟ್ ಮ್ಯಾಟರಲ್ಲಿ ಅವರು ತುಂಬ ಚೆನ್ನಾಗಿರ್ತಾರೆ. ಅದೇ ಅವರಿಗೆ ಕಂಟೆಂಟ್ ಗೊತ್ತಿಲ್ಲ ನಾಟ್ ಕಂಟೆಂಟ್, ಕಮ್ಯುನಿಕೇಷನ್ ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ, ಬಿಕಾಸ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ಅ ಸ್ಕಿಲ್ ಅಲ್ವಾ. ಸೊ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್. ಹೌದು. ದೆನ್ ಎನ್ಕರೇಜ್ ಸ್ಟೂಡೆಂಟ್ಸ್ ಪ್ಯಾಸಿವ್ನೆಸ್. ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ಪ್ಯಾಸಿವ್ ಆಗ್ತಾರೆ ಮಕ್ಕಳು ಅಂತ. ಈಗ ಸುಮ್ಮನೆ ಒಬ್ಬರೇ ಮಾತಾಡ್ತಾ ಇರ್ತಾರೆ ಟೀಚರು, ಮಕ್ಳು ಹಂಗೆ ಕೇಳ್ತಾ ಏನು ಮಾಡಿಬಿಡ್ತಾರೆ. ಯೂಶ್ವಲಿ ಅದು ಹೈಯರ್ ಕ್ಲಾಸಸ್ ಆದರೂ ಆಗಿರ್ಬೋದು, ಲೋವರ್ ಕ್ಲಾಸಸ್ ಆದರೂ ಆಗಿರ್ಬೋದು, ಅವ್ರು ಏನಾಗ್ತಾರೆ, ನಿದ್ದೆ ಮಾಡಿಬಿಡ್ತಾರೆ. ಅಂದರೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ ಮಕ್ಕಳು. ಪೊಸೆಸ್ ಅ ಡಿಫಿಕಲ್ಟಿ ಇನ್ ಗಾಜಿಂಗ್ ಅ ಸ್ಟೂಡೆಂಟ್ ರಿಯಾಕ್ಷನ್. ಇದರಲ್ಲಿ ಸ್ಟೂಡೆಂಟ್ ರಿಯಾಕ್ಷನ್ನ ಗಾಜ್ ಮಾಡೋದು ತುಂಬ ಕಷ್ಟ, ಅನ್ಲೆಸ್ ಇಫ್ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಓಕೆ, ಈ ಮಕ್ಕಳು ನಿಜವಾಗ್ಲೂ ಗಮನ ಕೊಡ್ತಾ ಇದ್ದಾರಾ ಇಲ್ವೋ ಅಂತ ನಾವು ತಿಳ್ಕೊಳ್ಬೋದು. ಅದೇ ಈಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇದೆ ನಾನು ಸ್ಟಾರ್ಟಿಂಗ್ ಶುರು ಮಾಡ್ತಾ ಇದ್ದೀನಿ ಅಂತ ಅಂದಾಗ ಏನಾಗುತ್ತೆ, ಅವ್ರು ಕೊಡುವಂಥ ರಿಯಾಕ್ಷನ್ ನಮಗೆ ಕೆಲವೊಂದು ಸತಿ ಅರ್ಥ ಆಗಲ್ಲ. ವೆದರ್ ಅವರಿಗೆ ಪಾಠ ಅರ್ಥ ಆಗ್ತಿದೆಯೋ ಅರ್ಥ ಆಗ್ತಿಲ್ವೋ, ಅಥವಾ ಇಲ್ಲೇ ಇದ್ದಾರೋ ಅಥವಾ ಬೇರೆ ಇನ್ನೇನೋ ಯೋಚನೆ ಮಾಡ್ತಾ ಇದ್ದಾರೋ ಅನ್ನುವಂಥದ್ದು ನಮಗೆ ಅಲ್ಲಿ ಗೊತ್ತಾಗಲ್ಲ. ಸೊ ರಿಕ್ವೈರ್ ಅ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಟರ್. ಸೊ ಈ ಒಂದು ಲೆಕ್ಚರ್ ಮೆಥಡ್ಗೆ ತುಂಬ ಕೌಶಲ್ಯ ಹೊಂದಿರುವಂತಹ ಇನ್ಸ್ಟ್ರಕ್ಟರ್ ಬೇಕೇ ಬೇಕು. ನಾರ್ಮಲ್ ಆಗಿರುವಂತಹ ಟೀಚರ್ಸ್ಗಳನ್ನು ನಾವು ಲೆಕ್ಚರ್ ಮೆಥಡಲ್ಲಿ ಅಪ್ಲೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದೇ ಸೆಟ್ಟಲ್ಲಿ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಅವರು ಒಂದು ಏನಿಲ್ಲ ಅಂದರೆ 4 ರಿಂದ 5 ಟಾಪಿಕ್ಸ್ಗಳನ್ನ ಕವರ್ ಮಾಡುವಂತಹ ಕೆಪಾಸಿಟಿ ಅವರಿಗೆ ಇರಬೇಕು. ಅಂಥ ಡ್ಯೂರೇಷನಲ್ಲಿ ಮಾತ್ರ ನಾವು ಲೆಕ್ಚರ್ ಮೆಥಡ್ಗೆ ಹೋಗೋಕ್ಕಾಗೋದು. ಸೊ ಇಫ್ ದೇ ಆರ್ ಓನ್ಲಿ ಅ ಹೈಲಿ ಸ್ಕಿಲ್ಫುಲ್ಡ್, ದೆನ್ ಓನ್ಲಿ ದೇ ಕ್ಯಾನ್ ಯೂಸ್ ದಿಸ್ lecture method. So these are the disadvantage of this lecture method. Next concept ನೋಡೋಣ, that is discussion method. ಲೆಕ್ಚರ್ ಮೆಥಡಿನ ಒಂಚೂರು ಆಪೋಸಿಟ್ ಅಂತಲೇ ಅನ್ಕೊಳ್ಳಿ. ಡಿಸ್ಕಷನ್ ಮೆಥಡ್ ಅಂದರೆ ಇಲ್ಲಿ ವರ್ಡೇ ಹೇಳ್ತಾ ಇದೆ, ಏನು ಡಿಸ್ಕಷನ್ ಅಂದರೆ ಚರ್ಚೆ ಮಾಡ್ತಾ ಕಲಿಯುವಂಥದ್ದು. ಸೊ ಚರ್ಚೆ ಮಾಡೋದು, ಯಾವುದಾದ್ರೂ ಒಂದು ವಿಷಯ ತಗೊಳ್ಳೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಆ ರೀತಿಯಾಗಿ. ಆ ಮೆಥಡ್ ಇನ್ ವಿಚ್ ಗ್ರೂಪ್ ಡಿಸ್ಕಷನ್ ಟೆಕ್ನಿಕ್ಸ್ ಆರ್ ಯೂಸ್ ಟು ರೀಚ್ ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್. ಈ ಒಂದು ಮೆಥಡಿಂದ ನಾವು ಅಂದ್ಕೊಂಡಿರುವಂತಹ ಅಂದರೆ ಈ ಕ್ಲಾಸಲ್ಲಿ ನಾನು ಈ ಒಂದು ಉದ್ದೇಶನ ಪೂರೈಸ್ತೀನಿ, ಈ ಒಂದು ಲರ್ನಿಂಗ್ ಔಟ್ಕಮ್ಮನ್ನು ವಿದ್ಯಾರ್ಥಿಗಳಲ್ಲಿ ತರ್ತೀನಿ ಅಂತ ಅಂದ್ಕೊಂಡು ಈಗ ಎಷ್ಟೋ ಜನ ಟೀಚರ್ಸ್ಗಳು ಕ್ಲಾಸ್ ರೂಮಿಗೆ ಹೋಗಿರ್ತಾರೆ ಅಲ್ವಾ. ಸೊ ಅದನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು, ಅಚೀವ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಡಿಸ್ಕಷನ್ ಮೆಥಡ್. ಈ ಡಿಸ್ಕಷನ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ ಲಿಸನ್ಸ್ ಟು ದ ಅದರ್ ಒಪಿನಿಯನ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಆಲ್ಸೋ. ಸೊ ಇದರಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ಬೇರೆಯವರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿಸ್ಕೊಳ್ತಾರೆ, ಅಟ್ ದ ಸೇಮ್ ಟೈಮ್ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾರೆ. ಯಾವ್ಯಾವ ರೀತಿಯಾಗಿ ಅವರಿಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಅಂತಲೂ ಕೂಡ ತಿಳಿಸ್ತಾರೆ. ಆ್ಯಂಡ್ ಬೇರೆಯವರ ಒಂದು ಅಭಿಪ್ರಾಯ ಕೇಳೋದ್ರಿಂದ ಏನಾಗುತ್ತೆ, ಅವರ ಒಂದು ಜ್ಞಾನ ಕೂಡ ಇನ್ನೂ ಹೆಚ್ಚಾಗುತ್ತೆ. ಸೊ ಅವ್ರ ಜ್ಞಾನನೂ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಡಿಸ್ಕಸ್ ವಿತ್ ದ ಟೀಚರ್ಸ್ ದ ಪಾಯಿಂಟ್ಸ್ ದಟ್ ವರ್ ಮಿಸ್ ಡ್ಯೂರಿಂಗ್ ದ ಡಿಸ್ಕಷನ್. ಸೊ ಇವಾಗ ಮಕ್ಕಳು ಈ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಟೈಪ್ಸ್ ಆಫ್ ಮೋಷನ್ ಅಂತ ಅಂದ್ಕೊಳ್ಳಿ. ಟೈಪ್ಸ್ ಆಫ್ ಮೋಷನ್ ಅಂತ ಕೊಟ್ಬಿಟ್ಟು ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ ಬರುತ್ತೆ, ಮತ್ತು ಅದಕ್ಕೆಲ್ಲದಕ್ಕೂ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಮಾಡ್ತಾರೆ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಗ್ರೂಪ್ ಮಾಡ್ತಾರೆ ಮಕ್ಕಳನ್ನ, ಒಂದೊಂದು ಗ್ರೂಪ್ ಅವ್ರು ಒಂದೊಂದು ಹೇಳ್ತಾ ಹೋಗ್ತಾರೆ. ಸೊ ಕೆಲವೊಂದು ಪಾಯಿಂಟ್ಸ್ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಯಾವ್ಯಾವ ಪಾಯಿಂಟ್ಸ್ಗಳು ಬಿಟ್ಟು ಹೋಗಿರ್ತಾವೋ ಅದನ್ನು ಟೀಚರ್ ಏನು ಮಾಡ್ತಾರೆ, ದೇ ಎಕ್ಸ್ಪ್ಲೈನ್. ಸೊ ಡ್ಯೂರಿಂಗ್ ದ ಡಿಸ್ಕಷನ್ ಬಿಟ್ಟು ಹೋಗಿರುವಂತಹ ಟಾಪಿಕ್ಗಳನ್ನು ಟೀಚರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ಸ್ ಲರ್ನ್ ಆನ್ ದೇರ್ ಓನ್ ಆ್ಯಂಡ್ ಫೈಂಡ್ ಔಟ್ ದ ಕೀ ಪಾಯಿಂಟ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಲೆಕ್ಚರ್ ಮೆಥಡಲ್ಲಿ.
ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಇಂಡಿಪೆಂಡೆಂಟಾಗಿ ಅವರೇ ಕಲಿತಾರೆ. ಸೊ ಇವ್ರು ಬಂದು ಪಾಠ ಮಾಡಿದ್ರೆ ನಮ್ಗೆ ಅರ್ಥ ಆಗೋದು ಅಂತಲ್ಲ, ಯಾಕಂದರೆ ಅವ್ರು ನೋಡಿರ್ತಾರೆ, ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸೆಲ್ಫ್ ಲರ್ನಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ಮೇಜರ್ಲಿ ಏನಾಗುತ್ತೆ, ಇಲ್ಲಿ ಉಂಟಾಗುವಂಥದ್ದು ಸೆಲ್ಫ್ ಲರ್ನಿಂಗ್. ಸ್ಟೂಡೆಂಟ್ ಎಕ್ಸ್ಚೇಂಜ್ ದೇರ್ ಐಡಿಯಾಸ್. ಈಗ ಒಬ್ಬ ಸ್ಟೂಡೆಂಟಲ್ಲಿ ಏನೋ ಡಿಫ್ರೆಂಟಾಗಿ ಐಡಿಯಾ ಇರುತ್ತೆ, ಇನ್ನೊಬ್ಬ ವಿದ್ಯಾರ್ಥಿಯಲ್ಲಿ ಇನ್ನೊಂದು ರೀತಿಯಾಗಿರೋ ಐಡಿಯಾ ಇರುತ್ತೆ. ಸೊ ಐಡಿಯಾಸ್ಗಳು ಏನಾಗ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ ಗೆಟ್ ಅ ಪಾಯಿಂಟ್ ಆಫ್ ವ್ಯೂ ಆಫ್ ಆಲ್ ಆ್ಯಂಡ್ ನಾಟ್ ಓನ್ಲಿ ದೋಸ್ ಹು ಆಲ್ವೇಸ್ ಸ್ಪೀಕ್. ಡಿಸ್ಕಷನ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಲೆಕ್ಚರ್ ಮೆಥಡಲ್ಲಿ ಟೀಚರ್ ಕ್ವೆಶನ್ ಕೇಳ್ತಾರೆ, ಯಾರೋ ಒಬ್ಬರು ಯೂಶ್ವಲ್ ಆಗಿ ಯಾರು ಮಾತಾಡ್ತಿರ್ತಾರೋ ಅವರೇನೇ ಅದಕ್ಕೆ ಯೂಶ್ವಲಾಗಿ ಆನ್ಸರ್ ಮಾಡ್ತಾ ಇರ್ತಾರೆ. ಅದೇ ಡಿಸ್ಕಷನ್ ಮೆಥಡಲ್ಲಿ ಏನು ಮಾಡ್ತಾರೆ, ಸ್ಮಾಲ್ ಗ್ರೂಪ್ ಆಗಿ ಡಿವೈಡ್ ಮಾಡಿದಾಗ ಎಲ್ಲರಿಗೂ ಮಾತಾಡೋ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲರ ಒಂದು ಪಾಯಿಂಟ್ ಆಫ್ ವ್ಯೂ ಸಿಗುತ್ತೆ. ಬರೀ ಯಾವಾಗಲೂ ಮಾತಾಡ್ತಿದ್ದಂಥ ವಿದ್ಯಾರ್ಥಿಯ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲ, ಎಲ್ಲರ ಪಾಯಿಂಟ್ ಆಫ್ ವ್ಯೂನು ಸಿಗ್ತಾ ಹೋಗುತ್ತೆ. ಆಫ್ಟರ್ ಡಿಸ್ಕಷನ್ when students give their presentation, the teachers corrects their mistake. ಸೊ ಪ್ರೆಸೆಂಟ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಕೆಲವೊಂದು ಪಾಯಿಂಟ್ಸ್ನ ನೋಟ್ ಔಟ್ ಮಾಡ್ಕೊಳ್ತಾ ಹೋಗ್ತಾರೆ. ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ ಟೀಚರ್ಗೆ ಕೊಟ್ಟಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಟೀಚರ್ ಅದನ್ನು ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ಸ್ ಕ್ಯಾನ್ ಮೇಕ್ ದೇರ್ ಓನ್ ನೋಟ್ಸ್. ಡಿಸ್ಕಸ್ ಮಾಡ್ತಾ ಮಾಡ್ತಾ ಅವ್ರದ್ದೇ ಆಗಿರುವಂತಹ ಒಂದು ಸ್ವಂತ ನೋಟ್ಸನ್ನು ಕೂಡ ಅವರು ಮಾಡ್ಕೊಳ್ಬೋದು. ಸೊ ದಟ್ ಲಾಸ್ಟ್ ಮಿನಿಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಆಗಿರ್ಬೋದು ಅಥವಾ ಅವರ ನೋಟ್ಸ್ ಪ್ರಿಪ್ರೇಷನ್ಗೆ ಅದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೇಮ್ ಆ್ಯಸ್ ಯೂಶುವಲ್ ಈ ಡಿಸ್ಕಷನ್ ಮೆಥಡ್ಗೂ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗೆಲ್ಲ ನಾವು ನೋಡಿದ ಈ ಪಾಯಿಂಟ್ಸ್ ಎಲ್ಲ ಏನು, ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸ್ಕಷನ್ ಮೆಥಡ್. ಈ ಡಿಸ್ಕಷನ್ ಮೆಥಡಿನ ಅಡ್ವಾಂಟೇಜಸ್ ಇವೆಲ್ಲನೂ. ಇದಕ್ಕಿರುವಂಥ ಡಿಸ್ಅಡ್ವಾಂಟೇಜಸ್ ಏನು ಅಂತ ಅಂದರೆ, ರಿಕ್ವೈರ್ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಷನ್. ಡಿಸ್ಕಷನ್ ಮೆಥಡ್ಗೂ ಒಂದು ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಟರ್ ಇರಬೇಕು. ಯಾಕೆ ಅಂತಂದರೆ ಅವರಿಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬರಬೇಕು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇಸ್ ಅ ವೆರಿ ಬೇಸಿಕ್ ಥಿಂಗ್. ಯಾಕಂದರೆ ಡಿಸ್ಕಷನ್ ಅಂತ ಮಕ್ಕಳಿಗೆ ಬಿಟ್ಟಾಗ ಏನಾಗ್ಬಿಡುತ್ತೆ, ಇನ್ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಅವರು ಅಲ್ವಾ. ಸೊ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಯಾವ ರೀತಿಯಾಗಿ ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು ಅಂತ ಟೀಚರಿಗೆ ಗೊತ್ತಿರಬೇಕು. ರಿಕ್ವೈರ್ಸ್ ಎ ಪ್ರಿಪ್ರೇಷನ್ ಬೈ ದ ಸ್ಟೂಡೆಂಟ್. ಹೌದು, ಬರೀ ಡಿಸ್ಕಷನ್ ಸುಮ್ಮನೆ ಇವಾಗ ನಾನು ಡೈರೆಕ್ಟಾಗಿ ಒಂದು ಟಾಪಿಕ್ ಕೊಟ್ಬಿಟ್ಟು ಮಕ್ಕಳಿಗೆ ಡಿಸ್ಕಸ್ ಮಾಡಿಬಿಟ್ಟು ನೀವು ಪ್ರೆಸೆಂಟ್ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂವಿಂದನೂ ಅವ್ರಿಗೆ ಏನು ಬೇಕು, ಪ್ರಿಪರೇಷನ್ ಬೇಕು. ಸೊ ಇದನ್ನು ವೆಲ್ ಪ್ಲ್ಯಾನ್ ಮಾಡಿರಬೇಕು ಮೊದಲೇ ಟೀಚರ್. ದೆನ್ ಲಿಮಿಟ್ಸ್ ಅ ಕಂಟೆಂಟ್. ತುಂಬ ದೊಡ್ಡ ಕಂಟೆಂಟ್ಸ್ಗಳನ್ನ ಈಗ ಒಂದೇ ಕ್ಲಾಸಲ್ಲಿ ನಾನು 3ರಿಂದ 4 ಟಾಪಿಕನ್ನು ಕವರ್ ಮಾಡೋಕ್ಕಾಗಲ್ಲ ಡಿಸ್ಕಷನ್ ಮೆಥಡ್ಗೆ ಹೋಯಿತು ಅಂತ ಅಂದರೆ. ಡಿಸ್ಕಷನ್ ಮೆಥಡಲ್ಲಿ ಹಾರ್ಡ್ಲಿ ನಾವು 1ರಿಂದ 2 ಟಾಪಿಕನ್ನು ಕವರ್ ಮಾಡ್ಬೋದು. ಯಾಕಂದರೆ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅವ್ರು ಇನ್ನೊಂದೇನೋ ಐಡಿಯಾ ಹೇಳ್ತಾರೆ, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಇನ್ನೊಬ್ರು ಏನೋ ಒಂದು ಐಡಿಯಾನ ಹೇಳ್ತಾರೆ. ವೆದರ್ ಅದು ಸರಿನಾ ತಪ್ಪಾ ಅಂತ ಟೀಚರ್ಸ್ಗಳು ಅದನ್ನು ಅನಲೈಸ್ ಮಾಡಿ ಹೇಳೋಷ್ಟೊತ್ತಿಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಕನ್ಸ್ಯೂಮ್ಸ್ ಅ ಟೈಮ್. ಮತ್ತು ಅದು ಕಂಟೆಂಟನ್ನು ಲಿಮಿಟ್ ಮಾಡುತ್ತೆ, ಟೈಮ್ ಜಾಸ್ತಿ ಹಿಡಿಯುತ್ತೆ. ರಿಸ್ಟ್ರಿಕ್ಟ್ಸ್ ದ ಸೈಜ್ ಆಫ್ ಗ್ರೂಪ್ಸ್. ಯಾಕಂದರೆ ಸೈಜ್ ಆಫ್ ಗ್ರೂಪಲ್ಲಿ ಏನಿರಬೇಕು, ಮ್ಯಾಕ್ಸಿಮಮ್ ಒಂದು ಗ್ರೂಪಲ್ಲಿ 5 ಇದ್ದರೆ ಸಾಕು. ಮಿನಿಮಮ್ 2, ಮ್ಯಾಕ್ಸಿಮಮ್ 5. 5ಕ್ಕಿಂತ ಹೆಚ್ಚಾಯಿತು ಅಂದರೆ ಏನಾಗುತ್ತೆ, ಯಾರೋ ಒಂದು 2-3 ಜನ ಮಾತಾಡ್ತಾ ಇರ್ತಾರೆ, ಇನ್ನು ಮಿಕ್ಕಿರೋ 2 ತಮ್ಮ ಪಾಡಿಗೆ ಸೈಲೆಂಟಾಗಿ ಕೂತಿರ್ತಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸ್ಕಷನ್ ಮೆಥಡ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಟಾಪಿಕ್, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್. ನಾವು ನೋಡಿದ್ವಿ ಅಲ್ವಾ, ಇದನ್ನ ಬ್ರಾಡ್ಲಿ ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಟೀಚರ್ ಸೆಂಟರ್ಡು, ಲರ್ನರ್ ಸೆಂಟರ್ಡ್, ಕಂಟೆಂಟು ಅಂತೆಲ್ಲ ನೋಡಿದ್ವಿ. ಇದರಲ್ಲಿ ನಮಗೆ ಬರುವಂಥದ್ದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್ ಅಂತ ಇನ್ನೊಂದು ಬರುತ್ತೆ. ಇದೇನು ಅಂತಂದರೆ ಆ ಮೆಥಡ್ ಆಫ್ ಸೆಲ್ಫ್ ಇನ್ಸ್ಟ್ರಕ್ಷನ್. ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ನಾವು ಇಲ್ಲಿ. ಟು ಪ್ರೊವೈಡ್ ಅ ರೆಮಿಡಿಯಲ್ ಇನ್ಸ್ಟ್ರಕ್ಷನ್. ಈಗ ಒಂದು ವಿದ್ಯಾರ್ಥಿ ಏನೋ ಒಂದು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿರಲ್ಲ ಅಂತ ಅಂದ್ಕೊಳ್ಳಿ, ಅವರಿಗೆ ಮತ್ತೆ ನೀವು ರೆಮಿಡಿಯಲ್ ಕ್ಲಾಸಸ್ನ ಪ್ರೊವೈಡ್ ಮಾಡುವಂಥದ್ದು. ಅಂದರೆ ಇನ್ನೊಂದು ಪರಿಹಾರ ಬೋಧನೆ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ. ರೆಮಿಡಿಯಲ್ ಕ್ಲಾಸಸ್ ಅಂದರೆ ಅವರಿಗೆ ಸಪ್ರೇಟಾಗಿ ಒಂದು 1 to 2 hours ಅಥವಾ ಒಂದು 30 minutes ಅವರಿಗೋಸ್ಕರ ಟೈಮ್ ಕೊಡುವಂಥದ್ದು. ಟು ಪ್ರೊವೈಡ್ ಅ ಮೇಕಪ್ ಇನ್ಸ್ಟ್ರಕ್ಷನ್ ಫಾರ್ ಲೇಟ್ ಅರೈವಲ್ಸ್, ಆಬ್ಸೆಂಟೀಸ್ ಆ್ಯಂಡ್ ಟ್ರಾನ್ಸ್ಲೆನ್ಸ್. ಸೊ ಯಾರ್ಯಾರು ತುಂಬ ಲೇಟಾಗಿ ಬರ್ತಾ ಇರ್ತಾರೋ, ಆಬ್ಸೆಂಟ್ ಆಗ್ತಾ ಇರ್ತಾರೋ ಅಂಥವರಿಗೆ ಇನ್ಸ್ಟ್ರಕ್ಟ್ ಮಾಡುವಂಥದ್ದು. ಟು ಮೇಂಟೈನ್ ಪ್ರೀವಿಯಸ್ಲಿ ಲರ್ನ್ ಸ್ಕಿಲ್ ವಿಚ್ ಆರ್ ನಾಟ್ ಪರ್ಫಾರ್ಮ್ ಫ್ರೀಕ್ವೆಂಟ್ಲಿ ಎನಫ್. ಸೊ ಈಗ ಹಿಂದಿನ ಕ್ಲಾಸಲ್ಲಿ ಏನೋ ಒಂದು ಸ್ಕಿಲ್ಲನ್ನು ಹೇಳ್ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಇನ್ನೂ ಫ್ರೀಕ್ವೆಂಟಾಗಿ ಪ್ರಾಕ್ಟೀಸ್ ಮಾಡೋದು ಕೂಡ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಟು ಪ್ರೊವೈಡ್ ಅ ರಿಟೈನಿಂಗ್ ಆನ್ ಎಕ್ವಿಪ್ಮೆಂಟ್ ಆ್ಯಂಡ್ ಪ್ರೊಡ್ಯೂಸಸ್ ವಿಚ್ ಹ್ಯಾವ್ ಬಿನ್ ಬಿಕಮ್ ಆಬ್ಸಲೆಟ್. ಸೊ ಒಂದು ಪ್ರೊಸೀಜರ್ಗಳಾಗಿರ್ಬೋದು ಅಥವಾ ಎಕ್ವಿಪ್ಮೆಂಟ್ಸ್ ಯಾವುದನ್ನು ಯೂಸ್ ಮಾಡ್ತಾ ಇರಲ್ವೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ಮತ್ತೆ ಯೂಸ್ ಮಾಡೋ ಥರ ಆಗಿರ್ಬೋದು, ಅದನ್ನು ತಿಳಿಸ್ಕೊಡುವಂಥದ್ದು. ನೆಕ್ಸ್ಟು ಟು ಅಪ್ಗ್ರೇಡ್ ಅ ಪ್ರೊಡಕ್ಷನ್
ಆಕ್ಸಿಲೇಟರ್ ಕೇಪಬಲ್ ಆಫ್ ಸ್ಟೂಡೆಂಟ್ಸ್ನ ಒಂದು ಕೆಪಬಿಲಿಟಿನ ಇನ್ಕ್ರೀಸ್ ಮಾಡೋದು, ಟು ಪ್ರೊವೈಡ್ ಎನಫ್ ಕಾಮನ್ ಬ್ಯಾಕ್ಗ್ರೌಂಡ್ ಅಮಾಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಒಂದು ಕಾಮನ್ ಬ್ಯಾಕ್ಗ್ರೌಂಡ್, ಅಂದರೆ ಈಗ ಪಾಠ ಮಾಡಬೇಕಾದ್ರೆ ಒಂದು ಕಾಮನ್ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಆ ರೀತಿಯಾಗಿರುವಂಥದ್ದು. ಟು ಪ್ರೊವೈಡ್ ದ ರಿವ್ಯೂ ಆ್ಯಂಡ್ ಪ್ರಾಕ್ಟೀಸ್ ಆಫ್ ದಿ ನಾಲೆಡ್ಜ್, ಅವ್ರು ಕಲ್ತಿರುವಂತಹ ನಾಲೆಡ್ಜ್ ಮತ್ತು ಸ್ಕಿಲ್ಲನ್ನು ಅವರು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದನ್ನು ರಿವ್ಯೂ ಮಾಡೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಯಾವುದು, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್. ಇದರ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ರಿಕ್ವೈರ್ ಲೋಕಲ್ ಆರ್ ಕಮರ್ಷಿಯಲ್ ಪ್ರಿಪ್ರೇಷನ್, ಇದಕ್ಕೆ ಒಂದು ಕಮರ್ಷಿಯಲ್ ಪ್ರಿಪ್ರೇಷನ್ ಬೇಕೇ ಬೇಕು. ವಿತೌಟ್ ಪ್ರಿಪ್ರೇಷನ್ ಒಂದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನನ್ನು ನಾವು ಮಾಡೋಕ್ಕಾಗೋದಿಲ್ಲ. ಇಟ್ ರಿಕ್ವೈರ್ಸ್ ಎ ಲೆಂತಿ ಪ್ರೋಗ್ರಾಮರ್ ಟ್ರೈನಿಂಗ್. ಸೊ ಯಾರು ಒಬ್ಬ ಪ್ರೋಗ್ರಾಮರ್ ಇದನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೋ ಅವರು ಪ್ರಿಪೇರ್ ಮಾಡ್ಕೊಂಡಿರಬೇಕು, ಮತ್ತು ಅದು ಯೂಶಲ್ ಆಗಿ ನಾರ್ಮಲ್ ಒಂದು ಸ್ಮಾಲ್ ಬಿಟ್ಟಲ್ಲಿ ಕಂಪ್ಲೀಟ್ ಆಗಲ್ಲ. ಇಟ್ ರಿಕ್ವೈರ್ಸ್ ಅ ಕಂಪ್ಲೀಟ್ ಲೆಂತಿ ಪ್ರೋಸೆಸ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ಅ ಎಕ್ಸ್ಪೆನ್ಸಸ್. ಈಗ ನಾನೊಂದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ನ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಏನಾಗಿರಬೇಕು, ಬೇಕಾಗಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಎಕ್ವಿಪ್ಮೆಂಟ್ಸ್ನೆಲ್ಲ ನಾನು ಸೆಟ್ ಮಾಡ್ಕೊಳ್ಬೇಕು ಅಂತಂದರೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ರಿಕ್ವೈರ್ಸ್ ಅ ಕನ್ಸಿಡರಬಲ್ ಲೀಡ್ ಟೈಮ್. ಸೊ ಒಂದು ನಾರ್ಮಲ್ ಎಲ್ಲ ಮೆಥಡ್ಸ್ಗಿಂತ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗಿರುತ್ತೆ. ಡೋರ್ ಹಾಕಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್, ಡಿಸ್ಕಷನ್ ಮೆಥಡ್, ಲೆಕ್ಚರ್ ಮೆಥಡ್. ಇದೇ ರೀತಿಯಾಗಿನೂ ಹಲವಾರು ಮೆಥಡ್ಗಳು ಇದೆ. ಯಾವ್ದು ಅಂತಂದರೆ ನೀವು ಕೇಳಿರ್ಬೋದು ಇಂಡಕ್ಟಿವ್ ಮೆಥಡ್ ಅಥವಾ ಡಿಡಕ್ಟಿವ್ ಮೆಥಡ್ ಅಂತ ನಾವು ಹೇಳ್ತೀವಿ. ಇಂಡಕ್ಟಿವ್ ಮೆಥಡ್ ದೆನ್ ಡಿಡಕ್ಟಿವ್ ಮೆಥಡ್. ಸೊ ದ್ಯಾಟ್ ಅಲ್ಲಿ ಇಂಡಕ್ಟಿವ್ ಮೆಥಡಲ್ಲಿ ನಾವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ, ಎಕ್ಸಾಂಪಲಿಂದ ರೂಲ್ಗೆ ಅರೈವ್ ಆಗ್ತೀವಿ. ಡಿಡಕ್ಟಿವ್ ಮೆಥಡಲ್ಲಿ ರೂಲಿಂದ ಎಕ್ಸಾಂಪಲ್ಸ್ಗೆ ಅರೈವ್ ಆಗ್ತೀವಿ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿರೋದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ಇದರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೂಡ. ಸೊ ಇವಾಗ ತಿಳ್ಕೊಂಡಿರೋ ಕಂಟೆಂಟ್ ಮೇಲೆ ಒಂದು ಟಾಪ್ 3 ಕ್ವೆಶನ್ ಸಾಲ್ವ್ ಮಾಡೋಣ ಪ್ರೀವಿಯಸ್ ಇಯರ್ದು. ಸೊ ಇನ್ ದ 2 sets given below indicates the method of teaching when set 1 indicates the method of teaching, set 2 ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ಹೇಳ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ್ಯಾವ್ದು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅಂತ. ಸೊ ಈಗ ಲೆಕ್ಚರಿಂಗ್ ಅಂತ ಇದೆ. ಲೆಕ್ಚರಿಂಗ್ ಅನ್ನುವಂಥ ಇದು ಮ್ಯಾಚ್ ದ ಫಾಲೋಯಿಂಗ್ ಥರ ಅಷ್ಟೇ, ನೀವು ಮ್ಯಾಚ್ ಮಾಡ್ತಾ ಹೋಗಬೇಕು. ಲೆಕ್ಚರಿಂಗಲ್ಲಿ ನಾವು ತುಂಬ ಯೂಸ್ ಮಾಡೋಂಥದ್ದೇನು, ಡಿಲಿವರಿ ಅಂದರೆ ಕಂಟೆಂಟನ್ನು ಡೆಲಿವರಿ ಮಾಡೋದು, ಒಂದು ಲೂಸಿಡ್ ಅಂದರೆ ಒಂದು ನಾರ್ಮಲ್ ಲ್ಯಾಂಗ್ವೇಜಲ್ಲಿ, ಈಸಿ ಲ್ಯಾಂಗ್ವೇಜಲ್ಲಿ ಡೆಲಿವರಿ ಮಾಡುವಂಥದ್ದು. ಸೊ ದಿಸ್ ಈಸ್ ಎ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀವಿ, ಡಿಸ್ಕಷನ್ ಇನ್ ಗ್ರೂಪ್ಸಲ್ಲಿ ನಾವು ಏನು ಮಾಡ್ತೀವಿ, ಗ್ರೂಪ್ ಡಿಸ್ಕಷನಲ್ಲಿ ಒಂದು ಥೀಮ್ನ ಚೂಸ್ ಮಾಡ್ತೀವಿ, ಆ ಥೀಮ್ ಬೇಸ್ಡ್ ಮೇಲೆ ಇಂಟರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ ಬಿ ಮ್ಯಾಚ್ ಆಗುತ್ತೆ. ಬ್ರೈನ್ ಸ್ಟ್ರಾಮಿಂಗ್, ವರ್ಡ್ ಇಟ್ ಸೆಲ್ಫ್ ಸೇಸ್ ಅಲ್ವಾ, ಬ್ರೈನ್ ಸ್ಟ್ರಾಮಿಂಗಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಅವ್ರಿಗೊಂದೊಂದು ಒಳ್ಳೆ ಐಡಿಯಾಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪ್ರೊಡಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಐಡಿಯಾಸ್. ಸೊ ಆಪ್ಷನ್ ಸಿ. ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನಲ್ ಪ್ರೊಸೀಜರ್, ಇವಾಗಿನೂ ನೋಡೋಲ್ಲ, ಪ್ರೋಗ್ರಾಮ್ ಇನ್ಸ್ಟ್ರಕ್ಷನಲ್ ಪ್ರೊಸೀಜರಲ್ಲಿ ನಾವು ಜಾಸ್ತಿ ಏನನ್ನು ಉಪಯೋಗಿಸ್ಕೊಳ್ತಾ ಹೋಗ್ತೀವಿ, ಪ್ರೆಸೆಂಟೇಷನ್. ಇಟ್ ಈಸ್ ಅ ಸ್ಮಾಲ್ ಸ್ಟೆಪ್ ಪ್ರೆಸೆಂಟೇಷನ್ ವಿತ್ ಫೀಡ್ಬ್ಯಾಕ್ ಪ್ರೊವೈಡೆಡ್. ಇದರಲ್ಲಿ ನಮಗೆ ಒಂದು ಫೀಡ್ಬ್ಯಾಕ್ ಕೂಡ ಪ್ರೊವೈಡ್ ಆಗ್ತಾ ಹೋಗುತ್ತೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್. ಸೊ ದಿಸ್ ಈಸ್ ಡಿ. ಅಲ್ಲಿಗೆ ಎ ಈಸ್ ಈಕ್ವಲ್ ಟು ಎ ಬಂದು 3 ಆಯಿತು, ದೆನ್ ಬಿ ಈಸ್ ಫಿಫ್ತ್ ಒನ್, ದೆನ್ ಸಿ ಈಸ್ ಸೆಕೆಂಡ್, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಫಸ್ಟ್ ಒನ್. ಹೆನ್ಸ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇದೇನೂ ಇಲ್ಲ, ಜಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಥರ ಅಷ್ಟೇನೆ. ಈ ಥರ ಕ್ವೆಶನ್ಸ್ಗಳನ್ನು ನೀವು ಒಂದು 2 ರಿಂದ 3 ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅಟ್ ಅಥಾರಿಟೇರಿಯನ್ ಲೆವೆಲ್ ಟೀಚಿಂಗ್ ಇಸ್, ಈ ಕೆಳಗಿನವುಗಳಲ್ಲಿ ಯಾವುದು ಅಥಾರಿಟೇರಿಯನ್ ಲೆವೆಲ್ ಆಫ್ ಟೀಚಿಂಗ್ ಅಂದರೆ ತುಂಬ ಪ್ರೈಮರಿ ಒಂದು ಏನು ಹೇಳ್ತಾರೆ ಪಾತ್ರನ ಯಾರು ವಹಿಸ್ತಾರೆ, ಚೈಲ್ಡ್ ಸೆಂಟರ್ಡಾ, ಹೆಡ್ ಮಾಸ್ ಸೆಂಟರ್ಡಾ? ಆ್ಯಕ್ಚುಲಿ ಹೆಡ್ ಮಾಸ್ ಸೆಂಟರ್ಡ್ ಅನ್ನೋಂಥದ್ದು ಯಾವುದೂ ಇಲ್ಲ ಅಲ್ವಾ. ಸೊ ದಟ್ ಈಸ್ ರೂಲ್ಡ್ ಔಟ್. ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿರುವಂಥದ್ದು ಅಥವಾ ಟೀಚರ್ ಸೆಂಟರ್ಡ್. ಸೊ ಇಟ್ ಈಸ್ ಟೀಚರ್ ಸೆಂಟರ್ಡ್. ಯಾಕಂದರೆ ಒಂದು ಕ್ಲಾಸ್ ರೂಮಲ್ಲಿ ಟೀಚರು ಎಷ್ಟು ಫೋಕಸ್ಡ್ ಆಗಿ ಎಷ್ಟು ಅಥಾರಿಟೇಟಿವ್ ಆಗಿರ್ತಾರೆ ಅನ್ನುವಂಥದ್ದು ಅಲ್ವಾ. ಸೊ ಇದು ಅಥಾರಿಟೇರಿಯನ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಟೀಚರ್ ಸೆಂಟರ್. ನೆಕ್ಸ್ಟ್ ನೋಡೋಣ, ಟೀಚರ್ ಬಿಹೇವಿಯರ್ ಔಟ್ ಟು ಬಿ. ಸೊ ಈ ಕೆಳಗಿನವುಗಳಲ್ಲಿ ಟೀಚರ್ನ ಬಿಹೇವಿಯರ್ ಯಾವ ರೀತಿಯಾಗಿರಬೇಕು, ಒಂದು ಅಡ್ಮಿನಿಸ್ಟ್ರೇಟಿವ್ ಆಗಿರಬೇಕು, ಒಂದು ಆಡಳಿತ ರೀತಿಯಲ್ಲಿನ, ಅಥವಾ ಇನ್ಸ್ಟ್ರಕ್ಟ್ ಮಾಡೋ ಥರ ಇರಬೇಕಾ, ಅಥವಾ ಐಡಿಯಲಿಸ್ಟಿಕ್ಕಾ, ಡೈರೆಕ್ಟಿವಾ ಅಂತ ಕೇಳ್ತಾರೆ. ಸೊ ಟೀಚರ್ ಬಿಹೇವಿಯರ್ ಯಾವಾಗಲೂ ಅಡ್ಮಿನಿಸ್ಟ್ರೇಟಿವ್ ಆಗಿರಬಾರ್ದು, ಯಾವಾಗಲೂ ಬರೀ ಇನ್ಸ್ಟ್ರಕ್ಷನ್ ಕೊಡೋ ಥರನೇ ಇರಬಾರ್ದು, ಯಾವಾಗಲೂ ನೀವು ಹಿಂಗೆ ಮಾಡು ಹಂಗೆ ಮಾಡೋ ಅಂತ ಡೈರೆಕ್ಟ್ ಮಾಡೋ ಥರ ಇರಬಾರ್ದು. ಇಟ್ ಶುಡ್ ಬಿ ಐಡಿಯಲಿಸ್ಟಿಕ್, ಅಂದರೆ ಅವ್ರದ್ದೊಂದು ಯೋಚನೆಗಳು ಬಿಹೇವಿಯರ್ ಐಡಿಯಲಿಸ್ಟಿಕ್ ಅಂದರೆ ಯಾವಾಗಲೂ ಅವರು ಒಂದು ಆದರ್ಶಾತ್ಮಕವಾಗಿ ಇರಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರು ಯಾವಾಗಲೂ ಆದರ್ಶವಾಗಿ ಇರಬೇಕು. ಓಕೆ, ನಾನು ಈ ಟೀಚರ್ ಥರನೇ ಇರಬೇಕಪ್ಪ, ಅವರ ಒಂದು ಏನು ಹೇಳ್ತಾರೆ ಥಾಟ್ಸ್ಗಳನ್ನು ನಾನು ಫಾಲೋ ಮಾಡಬೇಕು ಅನ್ನೋಂಥದ್ದು ವಿದ್ಯಾರ್ಥಿಗಳಿಗೆ ಬರಬೇಕು. ಸೊ ಟೀಚರ್ ಶುಡ್ ಬಿ ಆಲ್ವೇಸ್ ಬಿ ಅ ಐಡಿಯಲಿಸ್ಟಿಕ್. ಸೊ ಇವತ್ತಿನ ಸೆಷನಲ್ಲಿ ನಾವು
ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್, ದಟ್ ಈಸ್ ಟೀಚಿಂಗ್ ಮೆಥಡಾಲಜಿ ಬಗ್ಗೆ ತಿಳ್ಕೊಂಡಿದ್ವಿ. ಇದರ ಇನ್ನೂ ಕಂಟಿನ್ಯೂಯೇಷನ್ ಪಾರ್ಟ್ ಇದೆ, ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡಾಲಜೀಸ್ ಇದೆ. ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.